ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಯುಗಾದಿ, ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ಎಲ್ಲರಿಗೂ ಒಳ್ಳೇದಾಗಲಿ, ನಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನಮ್ಮನೇಲಿ ಹೆಂಗೆ ಲಾಗ್ ನಮ್ಮನೇಲಿ ಹೆಂಗೆ ಹಬ್ಬ ಮಾಡಿದ್ವಿ ಎಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸೊ ನೋಡ್ಕೊಂಡು ಬನ್ನಿ. ಸೊ ಮೈ ಹಸ್ಬೆಂಡ್ ಯಾಯ್ ಎಲ್ಲ ಈಗ ಪೂಜೆ ಎಲ್ಲ ಆಯಿತು. ಈಗ ಊಟ ಮಾಡಬೇಕು. ಟೈಮ್ ಆಲ್ರೆಡಿ 12 o'clock ಆಗಿಬಿಟ್ಟಿದೆ. ಸೊ ಈಗ ಊಟಕ್ಕೆ ಕೂರ್ತಿದ್ದೀವಿ. ಮತ್ತೆ ನಿಮ್ಮೊಟ್ಟಿಗೆ ಸಿಗ್ತೀನಿ, ಹೇಗೆ ಹಬ್ಬ ಮಾಡಿದ್ವಿ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ನೋಡ್ಕೊಂಡು ಬನ್ನಿ, ಸ್ಟೇ ಟ್ಯೂನ್. ಇಬ್ರು ಕಾಣಿಸಲ್ಲಮ್ಮ, ಬಟ್ಟೆ ಇಬ್ರದ್ದು ಬಟ್ಟೆ ಕಾಣಿಸಲ್ಲ. ಪುಟಾಣಿ ಬೆಂಕಿ, ಈ ಕಡೆ ಬನ್ನಿ. ಚಿನ್ನಮ್ಮ ನೀನು ಹಿಂಗೆ ತಿರುಗು. ನೀನು ಹಿಡ್ಕೊ ಚಿನ್ನಮ್ಮ. ಪುಟಾಣಿ ಹುಷಾರು, ಅಲ್ಲಿ ಬೆಂಕಿ ತಟ್ಟೆ. ಪುಟಾಣಿ ಹಿಂದಕ್ಕೆ ಬಾ. ಇಲ್ಲಿ ನಿಂತ್ಕೊಳ್ಳಿ, ಇಬ್ರು ಇಲ್ಲಿ ನಿಂತ್ಕೊಳ್ಳಿ. ಚಿನ್ನಪ್ಪ ಬಾಯಲ್ಲಿ ಅಕ್ಕಪಕ್ಕ ಕೋಟೆ ಹೊಡಿತೀನಿ ಬಾ. ಸೊ ಹಬ್ಬದ ಊಟ ಎಲ್ಲ ಆಗಿತ್ತು. ಇನ್ನು ಕ್ಲೀನ್ ಮಾಡಬೇಕಿತ್ತಲ್ಲ, ಅದಕ್ಕೆ ಮಾಪಲ್ಲಿ ತೊಗೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ನನ್ನ ಮಗ ಬಂದು ಡಿಸ್ಟರ್ಬ್ ಮಾಡ್ತಿದ್ದ, ನಾನು ಮಾಡ್ತೀನಿ ಅಂತ. ನಾನು ಯಾವಾಗ ಮಾಪ್ ಎತ್ಕೊಂಡ್ರು ಓಡ್ ಬಂದುಬಿಡ್ತಾನೆ, ಅವನು ಹೆಲ್ಪ್ ಮಾಡ್ತೀನಿ ಅಂತ. ಸೊ ಮಾಪ್ ಮಾಡಿಬಿಟ್ಟು ಇನ್ನು ಅವನಿಗೂ ಊಟ ಮಾಡಿಸಿದ ಹಾಗಿತ್ತು. ಇನ್ನು ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಮಾಪ್ ಮಾಡಿಬಿಟ್ಟು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಯಾಕಂದರೆ ಈವ್ನಿಂಗ್ ಎದ್ದು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಅದಕ್ಕೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ಹೊಸ ವರ್ಷದ ಶುಭಾಶಯಗಳು. ಸೊ ನಾವು ಬೆಳಗಿಂದ ಹಬ್ಬ ಮಾಡಿದ್ವಿ, ಹೆಂಗೆ ಮಾಡಿದ್ವಿ ಎಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀವಿ. ನೋಡ್ಕೊಂಡು ಬಂದು ಬೆಳಗ್ಗೆ ಎಲ್ಲ ಪೂಜೆ ಆಯಿತು, ಊಟ ಎಲ್ಲನೂ ಮುಗೀತು. ಏನೇನು ಅಡುಗೆ ಮಾಡಿದ್ದೆ ಎಲ್ಲನೂ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀವಿ. ಇವಾಗ ಸಂಜೆ ಆಗಿದೆ, ಈಗ ದೇವಸ್ಥಾನಕ್ಕೆ ಹೊರಟಿದ್ದೀನಿ, ತುಂಬ ಲೇಟ್ ಆಗಿಬಿಟ್ಟಿದೆ. ಅದಕ್ಕೆ ರೆಡಿಯಾಗಿ ಬೇಗ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಬೇಗ ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಲ್ಲ ಜೀವನದಲ್ಲೂ ಸಿಹಿ ತುಂಬಿಲಿ, ಕೈ ಹೋಗ್ಲಿ ಅಂತ ಹೇಳ್ತಾ ಹೊಸ ವರ್ಷನ ಶುರು ಮಾಡೋಣ. ಸೊ ಇದನ್ನು ಅಕ್ಕನ ಮಗಳು ಈ ಥರ ರೆಡಿ ಆಗಿದ್ದಾರೆ. ಸೊ ಟರ್ನ್ಸಿನು ದಿಸ್ ಇಸ್ ಅವರ್ ಹೇರ್ ಸ್ಟೈಲ್. ನನ್ನ ತಂಗಿನೇ ಎಲ್ಲ ರೆಡಿ ಮಾಡಿದ್ದು ಮನೇಲೇನೆ. ದಿಸ್ ಇಸ್ ಅವರ್ ಹೇರ್ ಸ್ಟೈಲ್. ಮತ್ತು ಈ ಡ್ರೆಸ್ನ ನಾವು ಬೋಟಿಕಲ್ಲಿ ಪರ್ಚೇಸ್ ಮಾಡಿದ್ವಿ, ಚೆನ್ನಾಗಿ ಬಂದಿದೆ. ಆ್ಯಂಡ್ ದಿಸ್ ಮೈ ಸಿಂಪಲ್ ಅಟೈರ್ ಆ್ಯಂಡ್ ದಿಸ್ ಇಸ್ ಹೌ ಐ ಲುಕ್.
ಸಿಂಪಲ್ ಆಗಿ ರೆಡಿ ಆದ, ಯಾಕಂದ್ರೆ ತುಂಬಾ ಲೇಟ್ ಆಗ್ಬಿಡಿದೆ ಅದಕ್ಕೋಸ್ಕರ. ಬಾ ಬೇಗ. ದಟ್ ಈಸ್ ಮೈ ಸನ್. ಒಂದು ಬಾ ಅಂದ್ರೆ ಬರ್ತಾ ಇಲ್ಲ. ಸೊ ನಾವೆಲ್ಲರೂ ಈಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸೊ ನನ್ನ ತಂಗಿ, ನಮ್ಮ ಅಕ್ಕ, ಬಾ ಬಂಗಾರ, ಬಾ ಬಾ ಇಲ್ಲಿ. ಅವ್ನು ಬರಕ್ ರೆಡಿ ಇಲ್ಲ. ಸೊ ನಮ್ಮ ಅಕ್ಕ, ನನ್ನ ತಂಗಿ, ನಾನು, ನನ್ನ ಅಕ್ಕನ ಮಗಳು, ನನ್ನ ಹಸ್ಬೆಂಡ್ ರೆಡಿ ಆಗ್ತಾ ಇದ್ದಾರೆ. ಸೊ ನಾವೆಲ್ಲ ಈಗ ರೆಡಿ ಆಗ್ಬಿಟ್ಟು ದೇವಸ್ಥಾನ ಹೊರಡ್ತೀವಿ. ಯಾವ ದೇವಸ್ಥಾನ ಎಲ್ಲ ನಿಮಗೆ ಶೇರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್. ಸೊ ನಾವೀಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಕೂತಿದ್ದೀವಿ. ನನ್ನ ಮಗ ಸಾಯ್ ಈಗ ವಿಡಿಯೋಗೆ ಬಂದಿದ್ದಾನೆ. ನಾವೆಲ್ಲ ಈಗ ಹೊರಟಿದ್ದೀವಿ. ಯಾವ ದೇವಸ್ಥಾನ ಎಲ್ಲ ನಿಮಗೆ ಶೇರ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ನಾವು ಈವ್ನಿಂಗ್ ದೇವಸ್ಥಾನಕ್ಕೆ ಹೋಗಿದ್ವಿ. ಮಲ್ಲೇಶ್ವರಮಲ್ಲಿರೋ TTDಗೆ ಹೋಗಿದ್ವಿ. ನಾವು ಹೋಗೋಷ್ಟಲ್ಲಿ ಈವ್ನಿಂಗ್ ಅಲ್ಲ, ನೈಟ್ ಆಲ್ಮೋಸ್ಟ್ 9-9:30 ಆಗಿದ್ದು. ಅದು ಕ್ಲೋಸಿಂಗ್ ಟೈಮ್ 7-7:30 ಏನೋ ಅಂತ ಯೂಶ್ವಲಿ. ಬಟ್ ಹಬ್ಬ ಇದ್ದಿದ್ದಕ್ಕೆ ಸ್ವಲ್ಪ ಲೇಟಾಗಿ ಮಾಡಿದ್ರು. ಬಟ್ ನಾವು ಹೋಗೋ ಒಟ್ಟಿಗೆ ಗೇಟೆಲ್ಲ ಕ್ಲೋಸ್ ಮಾಡಿದರು. ನಾವು ಬ್ಯಾಕ್ ಗೇಟಿಂದ ಹೆಂಗೋ ಓಡೋಗ್ಬಿಟ್ವಿ. ದೇವ್ರ ದರ್ಶನ ಅಂತೂ ಸಿಕ್ತು, ತಪ್ಪಿಸ್ಲಿಲ್ಲ. ನಾವೆಲ್ಲ ಲಾಸ್ಟ್ ಆಗಿದ್ವಿ. ದೇವ್ರ ದರ್ಶನ ಮಾಡಿಬಿಟ್ಟು ಇನ್ನು ಮೊಬೈಲೆಲ್ಲ ನಾವು ಕಾರಲ್ಲೇ ಇಟ್ಟಿದ್ವಿ. ಅದಕ್ಕೆ ಇನ್ನು ಲಾಸ್ಟಲ್ಲಿ ಬರೋವಾಗ ಗೇಟೆಲ್ಲ ಹಾಕಿದ್ರು. ಮೊಬೈಲ್ ತೊಗೊಂಡು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫೋಟೋಸ್ ಮತ್ತು ವೀಡಿಯೋಸ್ನ ಹಂಗೆ ಶೂಟ್ ಮಾಡ್ಕೊಳ್ತಾ ಇದ್ವಿ. ನೋಡ್ಬೋದು ಯಾರೂ ಇಲ್ಲ, ನಾವು ಮಾತ್ರ ಇದ್ದಿದ್ದು. ಬಿಕಾಸ್ ವಿ ವರ್ ಸೋ ಲೇಟ್. ಲಾಸ್ಟಲ್ಲಿ ಹೋಗಿ ದರ್ಶನ ತೆಗೆದ್ಬಿಟ್ಟು ಮನೆಗೆ ಹೋದ್ವಿ. ಮನೆಗೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಆಗಿತ್ತು 10-10:30 ಆಗಿಬಿಟ್ಟಿತ್ತು.